ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಯುವ ನಿಧಿ ಬಗ್ಗೆ ನ್ಯೂ ಅಪ್ಡೇಟ್ ಏನಪ್ಪ ಅಂದರೆ, ಯಾವುದೇ ಥರ ಅಪ್ಡೇಟ್ ಇನ್ನೂ ಆಗಿದ್ದಿಲ್ಲ. ಅದಕ್ಕೋಸ್ಕರ ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ, ಏನೇನೋ ಅಮೌಂಟ್ ಬರ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ, ಏನಿಲ್ಲ ಅಂತ ಒಂದು ಬಾರಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಬಿಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರಿಗೆ ಯುವ ನಿಧಿ ಪ್ರಾಬ್ಲಮ್ ಇದೆ, ಅಮೌಂಟ್ ಬರ್ತಾ ಇಲ್ಲ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ, ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ, ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಕೆಲವೊಬ್ಬರು ವಿಡಿಯೋವನ್ನೇ ನೋಡಲ್ಲ, ಬರೀ ತಮ್ಮೇಲೆ ನೋಡಿಕೊಂಡು ಕಮೆಂಟ್ ಮಾಡ್ತಾರೆ. ಏನು ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ, ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ. ಈ ಥರ ನೀವು ಕಮೆಂಟ್ ಮಾಡಿದ್ರೆ ನಾನಿನ್ನು ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ಕ್ಲಿಯರಾಗಿ ಹೇಳ್ತೀನಿ ಏನೇನು ಇದೆ ಏನೇನಿಲ್ಲ ಅಂತ. ಅದಕ್ಕೋಸ್ಕರ ನೀವು ವಿಡಿಯೋವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಏನಿದೆ ಏನಿಲ್ಲ ಅನ್ನೋದು. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸಪೋರ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ಸ್ವಲ್ಪ ಸಂತೋಷನ ಆಗ್ತಾಯಿದೆ. ಕೆಲವೊಂದು ಅಪ್ಡೇಟ್ಗಳಿದ್ದಾವೆ. ಏನಂದರೆ, ನೀವು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಮತ್ತು ನಿಮಗೆ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ, ಇಲ್ಲ ರಿಜಿಸ್ಟ್ರೇಷನ್ ಮಾಡಿದ್ಮೇಲೂ ಅಮೌಂಟ್ ಬರುತ್ತಾ, ಏನಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗಾದರೆ ಏನಿದೆ ಅಂತ ನೋಡೋಣ. ಯಾರ್ಯಾರು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಮಾಡದೇ ಇರೋಕ್ಕಂತೂ ಆಗೋದಿಲ್ಲ. ರಿಜಿಸ್ಟ್ರೇಷನ್ ಮಾಡಲೇಬೇಕು ಎಲ್ಲರೂ. ಮಾಡಲಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ, ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅವ್ರು ಫಸ್ಟ್ ಕೇಳ್ತಾರೆ, ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಯಾವಾಗ ನೀವು ಮಾಡಿದ್ದೀನಿ ಅಂದ್ರೂ ಅವ್ರ ಅಪ್ಲಿಕೇಶನ್ ಐ ಡಿ ಕೊಟ್ಟರೆ, ನೀವು ಚೆಕ್ ಮಾಡಿದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ. ಅದಕ್ಕೋಸ್ಕರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಮೌಂಟ್ ಬರುತ್ತೆ ಬರದೇನೂ ಇರ್ಬೋದು ಅಂತ ನಾನು ಆಲ್ರೆಡಿ ಹೇಳಿದೆ. ಇವತ್ತು ಏನಪ್ಪ ಅಂದರೆ, ಮೊದಲೇ ಕೌಶಲ್ಯಕರ ರಿಜಿಸ್ಟ್ರೇಷನ್ ಬಿಟ್ಟಿದ್ರು ಆಲ್ರೆಡಿ. ಹಿಂದಿನ ವರ್ಷನೇ 2024 ಬಿಟ್ಟಿದ್ರು ಕೌಶಲ್ಯಕರ ರಿಜಿಸ್ಟ್ರೇಷನ. ಕೆಲವೊಬ್ಬರು ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡು ಕೂಡ ಟ್ರೈನಿಂಗ್ ಅದು ಏನೂ ಹೋಗಿಲ್ಲ ಅವರು. ಅಂದರೂ ಕೂಡ ಅವ್ರಿಗೆ ಅಮೌಂಟ್ ಬಂದಿದೆ. ಅದು ಆ ಬೇಸ್ ಮೇಲೆ ನೋಡಿದ್ರೆ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಅಂತ ಅನಿಸುತ್ತೆ ನನಗೂ ಕೂಡ. ಅದಕ್ಕೋಸ್ಕರ ನೀವು ಅಮೌಂಟ್ ಬರಲ್ಲ, ಸುಮ್ಮನೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹಾಗೆ ಬಿಟ್ಟರೆ, ಈ ಕಡೆ ಅಮೌಂಟು ಬರೋದಿಲ್ಲ, ಈ ಕಡೆ ಬೇರೆ ಯಾವುದು ನಿಮಗೆ ಸವಲತ್ತುಗಳೇನಿರುತ್ತೆ ಸರ್ಕಾರ ಕಡೆಯಿಂದ ಅದೇನೂ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅವರು ಟ್ರೈನಿಂಗ್ ಕರೀತಾರೆ. ಆಮೇಲೆ ನೀವು ಟ್ರೈನಿಂಗ್ ಹೋಗ್ಬೋದು, ಇಲ್ಲ ಹೋಗ್ದೇ ಇರ್ಬೋದು. ಅದು ನಿಮ್ಮ ಇಷ್ಟದ ಮೇಲೆ ಬಿಟ್ಟಿದ್ದು. ನಿಮಗೆ ಜಾಬ್ ಬೇಕಾದರೆ ನೀವು ಹೋಗ್ಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ತುಂಬ ಜನ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ, ನಮ್ಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳ್ತಾಯಿದ್ರು. ನೋಡಿ, ನಾನು ಹೇಳೋದು ಒಂದೇ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೂ ಕೂಡ ನಿಮಗೆ ಅಮೌಂಟ್ ಬರಲಿಲ್ಲಪ್ಪ ಅಂದರೆ, ನೀವು ಒಂದು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಅಂದರೆ ನೀವು ಕಮೆಂಟ್ ಮಾಡಿ ನಮಗೆ ಈ ಥರ ಇದೆ, ನಮ್ಮ ಅಮೌಂಟ್ ಇನ್ನೂ ಬರ್ತಾ ಇಲ್ಲ ಅಂತ ಏನಾದರೂ ಕಮೆಂಟ್ ಬಂದರೆ, ನಾನು ಕಮೆಂಟಲ್ಲಿ ನಿಮಗೆ ಆಲ್ರೆಡಿ ಕೆಲವೊಬ್ರಿಗೆ ಹೇಳಿದ್ದೀನಿ ನಾನು, ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಡಿ, ನಾನು ಅವರಿಗೆ ಕಾಲ್ ಮಾಡಿದಾಗ ಕೇಳ್ತೀನಿ ನಿಮ್ಮ ಪ್ರಾಬ್ಲಮ್ಮು, ಅವ್ರು ಏನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಯಾರೂ ಅಪ್ಲಿಕೇಶನ್ ನಂಬರ್ ಹಾಕಿದ್ದಿಲ್ಲ. ಅವರಿಗೆ ಬೇಡ ಅಂತ ಅನಿಸುತ್ತೆ. ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ, ಅದರಲ್ಲಿ ನಮ್ಮದೇನು ಲಾಭ ಇಲ್ಲ. ಏನೇ ಸಿಕ್ಕರೂ ನಿಮಗೆ ಅಮೌಂಟ್ ಸಿಗುತ್ತೆ, ಅದರಲ್ಲಿ ಏನು ನಮ್ಗೆ ₹1 ನೀವು ಕೊಡೋದಿಲ್ಲ, ನಾನು ನಿಮ್ಮ ಹತ್ರ ಕೇಳೋದಿಲ್ಲ. ಅದಕ್ಕೋಸ್ಕರ ನೀವು ಏನೇನು ಪ್ರಾಬ್ಲಮ್ ಇದ್ದರೆ ಈ ಕಮೆಂಟ್ ಮಾಡ್ಬೋದು. ಏನಂದರೆ, ಕೆಲವರು ತುಂಬ ಪಾಪ ಎಕ್ಸಾಮ್ಗಾಗಿ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಅವ್ರಿಗೇನು ಅದು ಇದು ಅಂತ ಅಮೌಂಟ್ ಬೇಕಾಗಿರುತ್ತೆ. ಮನೆಯವರು ಕೂಡ ಎಷ್ಟಂತ ಹೆಲ್ಪ್ ಮಾಡ್ತಾರೆ. ಈಗ ಡಿಗ್ರಿ ಮುಗಿಸ್ತಿದ್ದೀರ ಅಂದಮೇಲೆ ವಯಸ್ಸಂತೂ ಆಗೇ ಆಗಿರುತ್ತೆ. ಮನೆಯಲ್ಲೆಲ್ಲ ಬೈಕೋತಿರ್ತಾರೆ, ಈ ಥರ ಮಾಡ್ತೀಯಾ, ಆ ಥರ ಮಾಡ್ತೀಯಾ, ಬರೀ ಓದರೆ ಹೆಂಗೆ, ಯಾವಾಗ ನಿಮಗೆ ಜಾಬ್ ಸಿಗಬೇಕು, ಅದು ಇದು ಅಂತ. ಮನೆಯವ್ರು ಚೆನ್ನಾಗಿದ್ರು ಕೂಡ ನೆರೆಹೊರೆಯವರೆಲ್ಲರೂ ಏನು ಕೆಲಸ ಇಲ್ಲದೆ ಮನೆಯಲ್ಲೇ ಕೂತಿದ್ಯಾ, ಯಾರಿಗೂ ಕಾಣಿಸೋದಿಲ್ಲ ಏನು ಮಾಡ್ತಾಯಿದ್ದಾರೆ ಏನಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಥರ 3000 ಅಂದರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಕೆಲವರಿಗೆ ಅದೇ ದೊಡ್ಡದಾಗಿರುತ್ತೆ. ಕೆಲವರಿಗೆ ಅದೇನೋ ಸಿಲಿ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಏನೇ ದೊಡ್ಡ ಪ್ರಾಬ್ಲಮ್ ಇರುತ್ತೆ, ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಅದ್ರ ಮೇಲೆ ಕೆಲವೊಬ್ರು ಜೀವನ ನಡೀತಿರ್ತೈತೆ. ಅದಕ್ಕೋಸ್ಕರ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಮಾಡಿ ಯುವ ನಿಧಿ ಬಗ್ಗೆ. ಮತ್ತು ಬೇರೆದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ ನಾನು. ಯುವ ನಿಧಿ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ನಾನು ಅದರಲ್ಲಿ ನಿಮ್ದು ಏನಾದರೂ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗಬೇಕಾದ್ರೆ ನಾನು ಆದಷ್ಟು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆದಷ್ಟು ಮಾಡ್ತೀನಿ. ಮತ್ತು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಾರ್ದೆ ಇರೋಕ್ಕಂತೂ ಆಗೋದಿಲ್ಲ. ಮಾಡ್ಕೊಳ್ಳಿ. ಇದೊಂದು ಮಾತು ಬಿಟ್ಟರೆ ಬೇರೆದೇನು ಹೇಳಕ್ಕೆ ಬರೋದಿಲ್ಲ. ನೀವು ರಿಜಿಸ್ಟ್ರೇಷನ್ ಆದಮೇಲೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ವೇಟ್ ಮಾಡಬೇಕು. ಇನ್ನೂ ಯಾರ್ದು ಏನೂ ಅಪ್ಡೇಟ್ ಇಲ್ಲ. ತುಂಬ ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಯಾರ್ದು ಅಮೌಂಟ್ ಬಂದಿಲ್ಲ ಅನಿಸುತ್ತೆ. ಯಾರು ಕೂಡ ನನ್ನ ಕಮೆಂಟಲ್ಲಿ ಅಮೌಂಟ್ ಬಂದಿದೆ ಅಂತ ಯಾರೂ ಕಮೆಂಟ್ ಮಾಡಿಲ್ಲ ಇನ್ನೂ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಆದಮೇಲೆ ಅಮೌಂಟ್ ಬರೋದು ಡೌಟ್ ಅನಿಸುತ್ತೆ. ನೋಡೋಣ, ಬಂದರೆ ಕೂಡ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು, ನಿಮಗೂ ಕೂಡ ಒಳ್ಳೆಯದು. ಅಮೌಂಟ್ ಬಂದರೆ ಚೆನ್ನಾಗಿರುತ್ತೆ. ಬಟ್ ಅವರು ನಮಗೋಸ್ಕರನೇ ಮಾಡ್ತಾ ಇರೋದು.
ಜಾಬ್ ಸಿಗಲಿ ಮತ್ತು ಬೇರೆದೇನಾದರೂ ಅವರು ಕೂಡ ಯಾವುದಾದ್ರೂ ಕೆಲಸದಲ್ಲಿ ಸೇರಲಿ, ಸುಮ್ಮನೆ ಮನೇಲಿ ಕೂತ್ಕೊಂಡು ಎಲ್ಲರೂ ಕೂಡ ಜಾಬ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರಲ್ಲ, ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರಲ್ಲ. ಕೆಲವೊಬ್ರು ಇಂಥವ್ರು ಕೂಡ ಇದ್ದಾರೆ, ಸುಮ್ಮನೆ ಹರಟೆ ಹೊಡ್ಕೊಂಡು ತಿರುಗಾಡೋರು ಕೂಡ ಇದ್ದಿರ್ತಾರೆ. ನಾನು ಅವ್ರದ್ದು ಬಗ್ಗೆ ಹೇಳ್ತಾ ಇರಲ್ಲ, ಯಾರು ಸೀರಿಯಸ್ಸಾಗಿ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ ಅವ್ರ ಬಗ್ಗೆ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾದಮೇಲೆ ಇದೊಂದು ಜುಲೈ ಎಂಡ್ ಆದಮೇಲೆ ನೋಡೋಣ. ಇಲ್ಲ ನೀವು ಸ್ವಲ್ಪ ದಿನ ಹೋಲಿ, ಇದು ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮುಗಿಲಿ, ಎಲ್ಲ ಥರ ಪ್ರೊಸೆಸ್ ನಡೀತಾ ಇರ್ತದೆ ಅವ್ರದ್ದು. ಈಗ ಕಾಲ್ ಮಾಡಿ ಕೇಳಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ. ಈ ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಬಂದಿದೆ, ಅದು ಮಾಡ್ಕೊಳ್ಳಿ, ಅದಾದಮೇಲೆ ಅದೇ ಥರ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಇವಾಗ ಕಾಲ್ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ರಿಜಿಸ್ಟ್ರೇಷನ್ ಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಮತ್ತು ಅಮೌಂಟ್ ಬರಲಿಲ್ಲ ಅಂದರೆ ಕಾಲ್ ಮಾಡಿ ಕೇಳುವಂತೆ ನಾನು ಕೇಳ್ತೀನಿ. ಅವಾಗ ಏನಿರುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇನ್ನೊಂದು ಯಾರ್ಯಾರು ಏಪ್ರಿಲ್ ಮೇದು ಅಮೌಂಟ್ ಬಂದಿಲ್ಲ, ಏಪ್ರಿಲ್ದು ಆಲ್ಮೋಸ್ಟ್ ಎಲ್ಲರಿಗೂ ಏಪ್ರಿಲ್ ಅಮೌಂಟ್ ಬಂದಿದೆ. ಬಟ್ ಕೆಲವೊಬ್ರಿಗೆ ಅಷ್ಟೇ ಬಂದಿಲ್ಲ. ಕೆಲವೊಬ್ರು ಬರದೇ ಇರೋರು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. ನಿಮ್ಮದೇ ಏನಾದರೂ ಪ್ರಾಬ್ಲಮ್ ಇದ್ದಿರ್ಬೋದು, ಅವ್ರದ್ದಂತೂ ಅವ್ರು ಮಾಡಿರ್ತಾರೆ. ಎಲ್ಲರಿಗೂ ಬಂದಿದೆ, ನಿಮಗೆ ಬಂದಿಲ್ಲನಪ್ಪ ಅಂದರೆ ನೀವು ಏನಾದರೂ ನಿಮ್ಮದೇ ಅಪ್ಲಿಕೇಶನ್ ಪ್ರಾಬ್ಲಮ್ಮೋ ಇಲ್ಲ ಬೇರೆದು DDPI ಪೆಂಡಿಂಗೋ ಈ ಥರ ಏನಾದ್ರು ಪ್ರಾಬ್ಲಮ್ ಇರುತ್ತೆ, ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಕರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಎಲ್ಲ ಆದಮೇಲೆ ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್, ಬ್ಯಾಂಕ್ ಸೀಡಿಂಗು ಮತ್ತು DBT ಪುಸ್ಟ್ ಅಂತ ಇದೆ ಅಂದರೆ ನೀವು ಬ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲಿನೂ ಅಮೌಂಟ್ ಬಂದಿರುತ್ತೆ. ಆ ಥರ ಪ್ರೊಸೆಸ್ಸಲ್ಲಿ ಎಲ್ಲ ಕೆಲಸ ಅವರು ಮಾಡ್ತಿದ್ದಾರೆ ಆಲ್ಮೋಸ್ಟ್ ಆಲು. ಕೆಲವ್ರದ್ದು ಅಷ್ಟೇ ಬಂದಿಲ್ಲ, ಕೆಲವ್ರು ಬರದೇ ಇರೋದು. ಈ ಥರ ಏನಾರು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನಿದೆ ಅಂತ ನಾವು ನೋಡ್ಕೊಳ್ಳೋಣ. ಅಷ್ಟಾದರೂ ಅಮೌಂಟ್ ಬರಲಿಲ್ಲಪ್ಪ ಅಂದರೆ ನೀವು ಕಮೆಂಟ್ ಮಾಡಿ, ನಮಗೆ ಕಮೆಂಟ್ ಮಾಡಿದ್ರೆ ನಾವು ಕಮೆಂಟ್ ಜೊತೆ ನಿಮ್ಮ ಅಪ್ಲಿಕೇಶನ್ ನಂಬರ್ನು ಕೊಡಿ. ನೀವು ಏನಪ್ಪ ಇದು ಯೂಟ್ಯೂಬ್ ಅಂದರೆ ತುಂಬ ಜನ ನೋಡ್ತಾರೆ, ಇಲ್ಲಿ ಯಾರ ನಮ್ಮ ಅಪ್ಲಿಕೇಶನ್ ನಂಬರ್ ತೊಗೊಂಡು ಯಾರು ಮಿಸ್ಯೂಸ್ ಮಾಡ್ಕೊಂಡ್ರೆ ಅಂತ. ಆ ಥರ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ, ಬರೀ ಅಪ್ಲಿಕೇಶನ್ ನಂಬರ್ ಕೊಡಬೇಡಿ, ಕಮೆಂಟ್ ಮಾಡಿ. ನಮ್ಮದು ಟೆಲಿಗ್ರಾಮ್ ಇದೆ, ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಿ. ಅದರಲ್ಲಿ ನೀವು ಮೆಸೇಜ್ ಮಾಡಿ ನನಗೆ ಅಪ್ಲಿಕೇಶನ್ ID ಕೊಡ್ಬೋದು, ಅದರಲ್ಲೇನಿಲ್ಲ. ನಾನು ಅಫಿಷಿಯಲಾಗಿ ಟೆಲಿಗ್ರಾಮ್ ಯಾವುದು ತೆಗ್ದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಥರ ನಾನು ಯೂಟ್ಯೂಬ್ ಬಂದುಬಿಟ್ಟು ಬೇರೆ ಯಾವುದೇ ವಾಟ್ಸಪ್ ಲಿಂಕು ಅದು ಇದು ನಾನು ಯಾವುದೂ ಇಟ್ಟಿಲ್ಲ. ಏನಕ್ಕಪ್ಪ ಅಂದರೆ ಈಗಿನ ಜನ ನಾವು ಏನೋ ಒಳ್ಳೇದಕ್ಕೋಸ್ಕರ ಮಾಡ್ತಿರ್ತೀವಿ. ಯಾರು ನಮ್ಮ ಒಳ್ಳೆತನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಈಗಿನ ಕಾಲದಲ್ಲಿ ಮೊದಲು ಮಿಸ್ಯೂಸು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದೆಲ್ಲ ಗೋಳಾಟ ಬೇಡ ಅಂತ ಅಂದ್ಕೊಂಡು ಯಾವುದೇ ಥರ ವಾಟ್ಸಪ್ಪು, ಟೆಲಿಗ್ರಾಮು ಇದೆಲ್ಲ ಲಿಂಕ್ ಏನೂ ಇಟ್ಟಿಲ್ಲ. ಕೆಲವೊಬ್ಬರಿಗೆ ತುಂಬ ಹೆಲ್ಪ್ ಆಗಲಿ, ನಮ್ಮ ಕಡೆಯಿಂದ ಕನ್ವಿನ್ಸಿಂಗ್ ಅನ್ನಿಸಿದ್ರೆ, ಸ್ವಲ್ಪ ಹೆಲ್ಪ್ ಆಗಲಿಯಪ್ಪ ಅಂತ ಅನ್ನಿಸಿದ್ರೆ, ಆವಾಗ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ನಾವು ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತೀವಿ. ಅದಕ್ಕೋಸ್ಕರ ನಿಮಗೇನೇ ಭಾಳ ತುಂಬ ಕಷ್ಟ ಆಗ್ತಿದ್ರೆ, ಏನಾದರೂ ಅಮೌಂಟೇ ಬರ್ತಾಯಿಲ್ಲ, ತುಂಬ ದಿನ ಆಯಿತು, ನಿಮ್ಮದೇನೇ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಾವು ಕಮೆಂಟಲ್ಲಿ ಏನಿದೆ ಅಂತ ಆನ್ಸರ್ ಕೊಡ್ತೀವಿ. ಮತ್ತು ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ ಅಂತ ಆನ್ಸರ್ ಅಂತೂ ಸಿಕ್ಕಿದೆ. ಅಮೌಂಟ್ ಯಾಕೆ ಬರ್ತಾಯಿಲ್ಲ ಅಂದರೆ ಇದೇ ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೀತಾ ಇದೆ, ಅದಕ್ಕೋಸ್ಕರ ಅಮೌಂಟ್ ಬಂದಿಲ್ಲ. ಅಮೌಂಟ್ ಅಂತೂ ಬಂದಿದೆ, ಕೆಲವರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಜುಲೈ ಅಮೌಂಟು ಜೂನ್ ಜುಲೈ ಅಮೌಂಟ್ ಅಂತೂ ಬರುತ್ತೆ. ಈಗಂತೂ ಬರಲಿಲ್ಲ. ಜುಲೈ ಅಮೌಂಟ್ ಅಂತೂ ಇವಾಗಂತೂ ಬರಲ್ಲ, ಆಗಸ್ಟಲ್ಲೇ ಬರಬಹುದು ನನ್ನ ಅನ್ಸೋದ ಮಟ್ಟಿಗೆ. ನೋಡೋಣ, ಆಗಸ್ಟಲ್ಲೇ ಬರುತ್ತೆ ಅಂತ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ಬೇರೆ ಯೂಟ್ಯೂಬರ್ಸ್ ನಾನು ವೀಡಿಯೋ ನೋಡ್ತಾ ಇರ್ತೀನಿ, ಅವರು ಕೂಡ ಹೇಳ್ತಾ ಇರ್ತಾರೆ. ಎಷ್ಟು ನಿಜಾನೆ ಎಷ್ಟು ಸುಳ್ಳು ಅಂತ ನಮಗೂ ಕೂಡ ಗೊತ್ತಿಲ್ಲ. ನಾವು ಕಾಲ್ ಮಾಡಿಲ್ಲ, ತುಂಬ ದಿನ ಆಯಿತು. ಯುವನಿಧಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದರೆ ನಾನು ನಿಮಗೆ ಕರೆಕ್ಟಾಗಿ ಏನಿದೆ ಅಂತ ಹೇಳ್ಕೊಡ್ತಿದ್ದೆ. ಬಟ್ ಕಾಲ್ ಮಾಡಿಲ್ಲ. ನಾನು ನೋಡೋಣ, ಆದಷ್ಟು ಜುಲೈ ಎಂಡ್ವರೆಗೂ ನೋಡೋಣ. ಅಮೌಂಟ್ ಬಂದರೆ ಬರ್ಬೋದಿಲ್ಲ ಅಂದರೆ ಕಾಲ್ ಮಾಡಿ ಕೇಳೋವಂತೆ, ಇನ್ನೂ ಯಾಕೆ ಅಮೌಂಟ್ ಬಂದಿಲ್ಲ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದೆ ನನಗೆ ಅಮೌಂಟ್ ಬಂದಿಲ್ಲ ಅಂತ ನನಗೆ ಕಮೆಂಟ್ ಹಾಕೋಕೆ ಹೋಗಬೇಡಿ. ರಿಜಿಸ್ಟ್ರೇಷನ್ ಯಾರು ಆಗಿರ್ತೀರ ಅವರಷ್ಟೇ ಕಮೆಂಟ್ ಮಾಡಿ, ಅವರಿಗಷ್ಟೇ ನಾನು ರಿಪ್ಲೈ ಕೊಡೋಕ್ಕಾಗತ್ತೆ. ನೀವು ಅದೇ ಕಮೆಂಟ್ ಏನಂತಾರೆ, ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬಂದಿಲ್ಲ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಅವ್ರು ಕಂಪಲ್ಸರಿ ಇದೆ ಅಂತ ಅವರು ಆಲ್ರೆಡಿ ಹೇಳಿದ್ರು ಕೂಡ ನಾವು ಮಾಡದೇ ಇರೋದು ನಮ್ಮ ಕಡೆ ತಪ್ಪಿಟ್ಕೊಂಡು ನಾವು ಅವ್ರ ಕಡೆ ಯಾವುದೇ ಥರ ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಆ ಕೌಶಲ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೂ ಕೆಲವೊಬ್ಬರು ಎಕ್ಸಾಮ್ಗಾಗಿ ಪ್ರಿಪ್ರೇಷನ್ ಮಾಡ್ತಿರ್ತೀರಲ್ಲ, ಅವರಿಗೆ ಅಮೌಂಟ್ ಬೇಕಾಗಿರುತ್ತೆ. ಅವರು ಯಾವುದೇ ಥರ ಟ್ರೈನಿಂಗ್ ಹೋಗಲಿಕ್ಕೆ ಆಗೋದಿಲ್ಲ ಅವರಿಗೆ. ಅದಕ್ಕೋಸ್ಕರ ಅಂಥವ್ರಿಗೋಸ್ಕರ ಹೇಳ್ತಾ ಇರೋದು ನಾ ವಿಡಿಯೋದಲ್ಲಿ, ಅವರಿಗಷ್ಟೇ. ಮತ್ತು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಷ್ಟೇ ಹೆಲ್ಪ್, ಏನಾದರೂ ನಿಮ್ದು ಏನಾದರೂ ಅಮೌಂಟ್ ಬರ್ತಾಯಿಲ್ಲ, ಎಷ್ಟು ದಿನ ಆಯಿತು ಅಮೌಂಟ್ ಬರ್ತಾಯಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮದೆಲ್ಲ ಪ್ರಾಬ್ಲಮನ್ನು ನಾನು ಕೇಳ್ಕೊತೀನಿ. ಅದಕ್ಕೋಸ್ಕರ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದೆ, ಕೆಲವೊಬ್ರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೀರಾ ಅಂತ. ಈ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿಲ್ಲ, ಜಾಸ್ತಿ ಕಮೆಂಟ್ಗಳು ಇಲ್ಲ ಈ ವಿಡಿಯೋದಲ್ಲಿ. ಎಲ್ಲರದು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋದಲ್ಲಿ.
ಅದಕ್ಕೋಸ್ಕರ ಯಾರೂ ಕಮೆಂಟ್ ಹಾಕಿಲ್ಲ ಜಾಸ್ತಿ. ಅದಕ್ಕೆ ಕಮೆಂಟ್ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ. ಬರೀ ಅಮೌಂಟ್ ಬಂದಿಲ್ಲ ಅಂತ ಅಷ್ಟೇ ಹಾಕಿದ್ದಾರೆ ಕಮೆಂಟು. ಬೇರೆ ಪ್ರಾಬ್ಲಮ್ ಏನೂ ಹಾಕಿದ್ದಿಲ್ಲ. ಕೆಲವೊಬ್ಬರು ಸೇವಾ ಸಿಂಧು ಪೋರ್ಟಲ್ ಏನೋ ಬರ್ತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ ಯುವ ನಿಧಿ ಬಗ್ಗೆ ಅಂತ ಅಲ್ಲೇ ಇರುತ್ತೆ. ನಿಮಗೆ ಕರೆಕ್ಟಾಗಿ ನೋಡೋಕೆ ಬರ್ತಾ ಇಲ್ಲ ಅಂತ ಅರ್ಥ ಅದರದ್ದು. ಕರೆಕ್ಟಾಗಿ ನೀವು ನೋಡಿ ಅದರಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಸ್ವಲ್ಪ ಅಲ್ಲೇ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಮತ್ತು ಇವು 3 ಯೋಜನೆಗಳ ಬಗ್ಗೆ ಅಲ್ಲೇ ಇದೆ. ಮುಂದೆ ಸ್ಕ್ರೋಲ್ ಮಾಡಿ ಎಲ್ಲ ನೋಡಿದ್ರೆ ಅಲ್ಲೇ ಇದೆ, ಗೊತ್ತಾಗುತ್ತೆ ನಿಮಗೂ ಕೂಡ. ನೀವು ನೋಡ್ಕೊಳ್ಳಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ನಾನು ಹೇಳ್ತಾ ಇರೋದು, ಯಾರು ಕೂಡ ಮಾಡಿಲ್ಲ. ಆದರೆ ಯಾರು ಕೂಡ ಹಿಂದೇನು ಮಾಡಿದ್ದಿಲ್ಲ. ಮತ್ತು ಮೊನ್ನೆ ವಿಡಿಯೋದಲ್ಲಿ ಮಾಡಿದ್ರಿ, ಅದಕ್ಕೋಸ್ಕರ ತುಂಬಾ ನಮಗೂ ಕೂಡ ಕೋಪ ಬರುತ್ತೆ. ಮತ್ತು ಏನು ಮಾಡೋಕ್ಕಾಗೋದಿಲ್ಲ. ಈ ರ್ಯಾಂಡಮಾಗಿ ಯಾರೋ ಒಬ್ಬರು ಮಾಡಿ ಹೋಗಿರ್ತಾರೆ ಅಂತ ಎಲ್ಲರಿಗೂ ಕೂಡ ಅದೇ ಥರ ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಂದೇ ಥರ ಇದ್ದಿರ್ತಾರೆ ಅಂತ ಹೇಳೋದಿಲ್ಲ. ತುಂಬ ಜನ ಒಳ್ಳೆಯವರು ಇದ್ದಾರೆ. ಯಾರು ಕೂಡ ನಾವು ಬೇರೆ ಥರ ಯಾವುದೇ ಥರ ಆಗಲಿ ಕಮೆಂಟ್ ಮಾಡಿಲ್ಲ ನಮಗೆ ಇನ್ನೂವರೆಗೂ. ಯಾರೆಲ್ಲರೂ ಅಕ್ಕ ಅಂತ ಮಾತಾಡ್ಸಿರೋದು, ಎಲ್ಲರೂ ಕಮೆಂಟ್ ಹಾಕ್ದಲ್ಲಿ ಎಲ್ಲ ಅಕ್ಕನೇ ಅಂತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ನಾವು ಏನೋ ವ್ಯೂಸ್ಗೋಸ್ಕರ ಮಾಡ್ತಾರೆ ಅಂತ ತುಂಬ ಜನ ಕಮೆಂಟ್ ಹಾಕೊಂಡು ನೋಡಿದ್ದೀನಿ ನಾನು. ಎಲ್ಲರಿಗೂ ತುಂಬ ಯೂಟ್ಯೂಬರ್ಸ್ ಇರ್ತಾರೆ ಪಾಪ, ಅವರು ತಮ್ಮ ಟೈಮ್ ಕೊಟ್ಟು ಅದರಲ್ಲಿ ನಿಮ್ಗೆ ಅನಿಸಿರುತ್ತೆ ಏನೋಪ್ಪ ಮೈಕ್ ಇಟ್ಕೊಂಡು ಹೇಳಿಬಿಡ್ತಾರೆ, ಆಯಿತು ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಸುಮ್ಮನೆ ಹೇಳಿದ್ರೆ ಆಯಿತು, ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ನಿಮಗೆ ಅನಿಸುತ್ತೆ. ಬಟ್ ಅದ್ರ ಹಿಂದೆ ತುಂಬ ಇರುತ್ತೆ, ವಿಡಿಯೋ ಎಡಿಟಿಂಗು ಮತ್ತು ಅದರ ಹಿಂದೆ ತುಂಬಾ ಇರುತ್ತೆ, ಇಮೇಜು ಅದು ಇದು ಅಂತ. ಅದಕ್ಕೋಸ್ಕರ ನೀವು ನಮ್ಮ ಟೈಮ್ ಕೊಟ್ಟು ನಾವು ಇಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ನಮ್ಮದು ಕೂಡ ನಾವು ನಿಮ್ಮ ಥರನೇ ನಾವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ, ಇಲ್ಲ ಕಾಲೇಜ್ ಹೋಗ್ತಾ ಇರ್ತೀವಿ. ನಮ್ಮದು ಓನಾಗಿ ನಮ್ಮದು ಒಂದು ಜೀವನ ಇದೆ. ಅದರಲ್ಲಿ ನಿಮಗೋಸ್ಕರ ಅಂತ ಟೈಮ್ ತೆಗೆದು ನೀವು ಯಾರೋ ಏನೋ ಅಂತ ನಮಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾವು ಟೈಮ್ ತೆಗೆದು ನಾವು ಮಾಡ್ತಾ ಇರೋದು ಅದು ನಮ್ಗೆ ಇಷ್ಟ ಆಗಿರುತ್ತೆ. ಅದು ನಮ್ಮ ಪ್ರೊಫೆಷ್ನಲ್ ಅಂದರೆ ನನಗೂ ಕೂಡ ಇಷ್ಟ ಇದೆ. ಯೂಟ್ಯೂಬಲ್ಲಿ ನಮ್ಮದು ವಿಡಿಯೋ ಇರಲಿ, ಎಲ್ಲರೂ ನಮಗೂ ಕೂಡ ನೋಡಲಿ, ನಮ್ಮದು ಕಮೆಂಟ್ ಮಾಡಲಿ, ಒಳ್ಳೇದು ಕಮೆಂಟ್ ಮಾಡಲಿ ಅಂತ ನಮ್ಮದು ಆಸೆ ಇದೆ. ಅದರಿಂದ ನಮಗೂ ಕೂಡ ಖುಷಿ ಸಿಗುತ್ತೆ, ಅದಕ್ಕೂ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಮಾಡೋದ್ರಲ್ಲಿ ನಮ್ಮದೇನು ಇದು ಇಲ್ಲ, ಮಾಡ್ತೀವಿ. ಬಟ್ ನೀವು ಬರೀ ಒಂದೇ ಸ್ವಾರ್ಥಿತನ ಅಂತ ಒಂದೇ ವೇವಲ್ಲಿ ನೋಡಬಾರ್ದು ಎಲ್ಲರನ್ನು. ಅದಕ್ಕೋಸ್ಕರ ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಲ್ರಿಗೂ ಕೂಡ ಅವ್ರದ್ದೇ ಆದ ಏನಾದರೂ ಒಂದೇ ಇರುವುದಿಲ್ಲ. ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ ಅದರ ಹಿಂದೆ. ಬೇರೆ ಎಲ್ಲರೂ ಸುಮ್ಮನೆ ಎದ್ದು ಬಂದು ವಿಡಿಯೋ ಮಾಡ್ತಾ ಇರಲ್ಲ. ಕೆಲವೊಬ್ರು ನಾನು ನ್ಯೂಸ್ ನೋಡ್ತೀನಿ, ಡೈಲಿ ನ್ಯೂಸ್ ನೋಡ್ತೀನಿ. ಏನಾರು ಅಪ್ಡೇಟ್ ಇದ್ದರೆ ಡೈಲಿ ಎಲ್ಲ ವೆಬ್ಸೈಟಲ್ಲಿ ಚೆಕ್ ಮಾಡ್ತೀನಿ, ಏನಾರು ಅಪ್ಡೇಟ್ ಇದ್ದರೆ ಹೇಳಬೇಕು, ಕೊಡಬೇಕು ಅಂತ. ಅದರಲ್ಲಿ ನಮ್ಮದು ಕೂಡ ಸ್ವಲ್ಪ ಆದರೂ ಕಷ್ಟ ಇರುತ್ತೆ. ಎಲ್ಲನೂ ಆರಾಮಾಗಿ ಯಾವುದು ಸಿಗ್ಬಿಡಲ್ಲ. ಅದಕ್ಕೋಸ್ಕರ ನೀವು ಬೇರೆ ಥರ ಎಲ್ಲರೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕಮೆಂಟ್ ಯಾರೂ ಮಾಡಿದ್ದಿಲ್ಲ ಇಷ್ಟು ದಿನ. ಆದರೂ ಈ ಕೆಲವೊಂದು ದಿವಸದಿಂದ ಮಾಡ್ತಾಯಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಹಾಗೆ ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಅಂತ ಕೆಲವೊಬ್ರು ಸಜೆಸ್ಟ್ ಕೂಡ ಮಾಡಿದ್ದೀರಾ, ಅವ್ರಿಗೆ ಕೂಡ ಥ್ಯಾಂಕ್ಸ್. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗಾಗುತ್ತೆ. ನಾವು ಕೂಡ ಬೆಳಿತೀವಿ ನಿಮ್ಮಿಂದ ಬೇರೆದವರಿಗೆ ಒಳ್ಳೆಯದಾದರೆ ನೀವು ಒಳ್ಳೆಯ ವ್ಯಕ್ತಿ ಆಗ್ತೀರಾ. ನಿಮಗೂ ಕೂಡ ಸ್ವಲ್ಪ ಒಳ್ಳೆತನ ಸಿಗುತ್ತೆ. ನಮಗೂ ಕೂಡ ನಾವು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಥರ ಪ್ರಾಬ್ಲಮ್ ಇದ್ದರೆ ಯುವ ನಿಧಿ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.